Hello guys, welcome to AJ Creation YouTube channels. ನಾ ಇದು ಬೇಸಿಕಲಿ ಇದು ಫಸ್ಟ್ ವಿಡಿಯೋ ಆಫ್ ದ ಯೂಟ್ಯೂಬ್ ಚಾನಲ್ ಆಗುತ್ತೆ. ಸೊ ಬಿಫೋರ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಣ ಅಂತ. ನನ್ನ ಹೆಸರು ಅಕ್ಷಯ್ ಅಂತ. ಆ್ಯಕ್ಚುಲಿ ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ, ಗಂಗಾವತಿ, ಕೊಪ್ಪಲ್ ಡಿಸ್ಟಿಕ್. ಸೊ ಅಲ್ಲಿ ಈಗ ಬೇಸಿಕಲಿ ವರ್ಕ್ ಮಾಡ್ತಿರೋದು ಇಲ್ಲೇ ಬೆಂಗಳೂರಲ್ಲಿ. ಸೊ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಟರ್ಮ್ಸ್ ಆಫ್ ಲೈಕ್ ಡೇಟಾ ಇಂಜಿನಿಯರ್. ಯುನೋ ಈ ಚಾನಲ್ದ ಮೇನ್ ಅಜೆಂಡಾ ಏನು, ಮೋಟಿವೇಶನ್ ಹೆಂಗೆ ಬಂತು ಈ ಚಾನಲ್ ಸ್ಟಾರ್ಟ್ ಮಾಡಕ್ಕೆ ಅಂದ್ರೆ, ನಾನು ಸ್ವಲ್ಪ ಅಪ್ಸ್ಕಿಲ್ ಆಗುವಾಗ ಅಥವಾ ಏನಾದರೂ ರಿಸೋರ್ಸಸ್ನ ಯೂಟ್ಯೂಬಲ್ಲಿ ಹುಡುಕ್ತಿರುವಾಗ ಐ ಆಮ್ ಗೆಟಿಂಗ್ ಲಾಟ್ ಆಫ್ ರಿಸೋರ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷಲ್ಲಿ ತುಂಬ ಸುಲಭವಾಗಿ ಸಿಕ್ತಿತ್ತು. ಆದರೆ ಏನು ಗೊತ್ತಾ, ಸಮ್ಥಿಂಗ್ಸ್ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನಿಮಗೆ ಸಿಕ್ಕಾಗಬೇಕಂದ್ರೆ ನೀವು ನಿಮ್ಮ ಮದರ್ ಟಂಗ್ ಅಟ್ಯಾಚ್ ಆಗಿರ್ತೀರ. ಇಟ್ಸ್ ಲೈಕ್ 80 to 20%. ನೀವು ಇಂಗ್ಲೀಷಲ್ಲಿ ಕಲ್ತ್ರೆ ಅದಕ್ಕೆ 80% ಟೈಮ್ ತಗೊಂಡ್ರೆ ನಿಮ್ಮ ಮದರ್ ಟಂಗಲ್ಲಿ ನೀವು ಏನಾದರೂ ವಿಡಿಯೋಸ್ ಕಲ್ತ್ರು ಇಟ್ ವಿಲ್ ಟೇಕ್ ಜಸ್ಟ್ 20% ಟೈಮ್. ಈ ಟೈಮಲ್ಲಿ ನೀವು ಕಲ್ತ್ಬಿಡಿ. ಸೊ ನನ್ಗೆ ಐಡಿಯಾ ಬಂತು, ಏನಂದರೆ ನನಗೇನು ಗೊತ್ತು ಸ್ವಲ್ಪ ಏನು ಗೊತ್ತು, ಸೊ ಅದನ್ನು ನಾನು ಕಾಂಟ್ರಿಬ್ಯೂಟ್ ಮಾಡ್ಬೋದಲ್ಲ ನಮ್ಮ ಗಾಯ್ಸ್, ನಮ್ಮ ಕಡೆಯವರು ಎಲ್ಲ ಯಾರ್ಯಾರು ಕನ್ನಡ ನೋಡ್ತಾರೆ, ಕನ್ನಡ ವೆಲ್ಕಮ್ ಆಲ್ ಆಡಿಯನ್ಸ್, ಬಟ್ ಸ್ಟಿಲ್ ದಿಸ್ ವಿಡಿಯೋ ಇಸ್ ಪ್ರಿಯಾರಿಟೈಸ್ ಟು ದ ಕನ್ನಡ ಕಮ್ಯುನಿಟಿ ಅಂತ, ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ಸೊ ದಿಸ್ ಅಜೆಂಡಾ ಅಲ್ಲಿ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಸಿಕಲಿ ಅದೇ ನಾನು ಅವಾಗಲೇ ಹೇಳ್ದಂಗೆ, ನಿಮಗೆ ಕನ್ನಡದಲ್ಲಿ ನಾವೇನಾದರೂ ಹೇಳ್ತೀವಲ್ಲ, ನಾಟ್ ಓನ್ಲಿ ಕನ್ನಡ, ಯಾಕಂದ್ರೆ ನಾನು ಭಾಳ ಚೆನ್ನಾಗಿ ಸ್ಟಾರ್ಟೆಡ್ ದೇರ್ ಓನ್ ಲ್ಯಾಂಗ್ವೇಜ್. ತೆಲುಗುದಲ್ಲಿ ಆಲ್ರೆಡಿ ಚಾನಲ್ ಸ್ಟಾರ್ಟ್ ಆಗಿದ್ದಾವೆ, ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತಾವ್ರೆ. ಮತ್ತೆ ತಮಿಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಭಾಳ ಕಡಿಮೆ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇದಾವೆ, ಬಟ್ ಭಾಳ ಕಡಿಮೆ. ಸೊ ನಾವು ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಟ್ಸ್ ಲೈಕ್ ಏನು ಎಕ್ಸ್ಪೆಕ್ಟೇಷನ್ ಇದರಿಂದ ದುಡ್ಡು ಮಾಡಬೇಕು, ಫೇಮ್ ತಗೋಬೇಕು, ಫೇಮಸ್ ಆಗಬೇಕು, ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಜಸ್ಟ್ ಏನಂದರೆ ಇದು ನಾನು ಲರ್ನಿಂಗ್ ಸ್ಟೇಜ್ ಆ್ಯಂಡ್ ಇನಿಷಿಯಲ್ ಸ್ಟೇಜಸಲ್ಲಿ ಇದ್ದೀನಿ ನನ್ನ IT ಕ್ಯಾರಿಯರಲ್ಲಿ. ಸೊ ಇದು ಒಂಥರ ಆ್ಯಕ್ಚುಲಿ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್. ಫಸ್ಟಿಂದನೂ ನಾನು ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅಥವಾ ಟೀಚಿಂಗ್ ಫೀಲ್ಡಲ್ಲಿ ಭಾಳ ಎಂಥೋಸ್ಟಿಕ್ ಇದೆ. ಸೊ ಇದು ನಂಗೂ ನಂದೊಂದು ಸೆಕೆಂಡ್ ವಿಷನ್ ಥರ, ನನ್ನ ಗೋಲ್ ಥರ, ಅಥವಾ ಇದು ವಿನ್ ವಿನ್ ಸಿಚುವೇಶನ್ಸ್ ಥರ, ಇದು ನಿಮಗೂ ಹೆಲ್ಪ್ ಆಗ್ಬೋದು. ಸೊ ಇದನ್ನು ನಾನು ವಿಡಿಯೋ ಮಾಡಬೇಕಂದ್ರೆ ಅದನ್ನು ನಾನು ಓದಬೇಕಾಗತ್ತೆ, ನಾನು ಅದರ ಬಗ್ಗೆ ಸಾಕಷ್ಟು ಬ್ರೌಸ್ ಮಾಡಬೇಕಾಗತ್ತೆ, ಅಥವಾ ಬುಕ್ಸ್ ಓದಬೇಕಾಗತ್ತೆ, ನಿಮಗೆ ತಿಳಿಸ್ಬೇಕಂದ್ರೆ ಅಕ್ಯುರೇಟ್ ಇನ್ಫಾರ್ಮೇಷನ್ಸ್ ಕೊಡಬೇಕಂದ್ರೆ. ಸೊ ಇಟ್ ವಿಲ್ ಹೆಲ್ಪ್ ಫಾರ್ ಮೀ ಆಲ್ಸೋ. ಸೊ ಇಲ್ಲಿ ಮಿಕ್ಸ್ ಇಂಗ್ಲೀಷ್ ಬರ್ತಿರುತ್ತೆ, ಸೊ ಅದನ್ನು ತಪ್ಪಿದ್ರೆ ಕ್ಷಮಿಸಿ. ಯಾ ನಾವಿವಾಗ ಟಾಪಿಕ್ ಹೋಗೋಣ, ಆಯ್ತಾ? ಸಿ, ಟುಡೇ ಟಾಪಿಕ್ ಏನಂದ್ರೆ ಆನ್ ಪ್ರಿಮಿಸ್ ವರ್ಸಸ್ ಕ್ಲೌಡ್. ನವೇಡೇಸ್ ನೀವು ಏನು ಮಾಡ್ತಿದ್ದೀರಾ ಗೊತ್ತಾ, ಈಗಿನ ಜನ್ರೇಷನಲ್ಲಿ ಅದೇನೋ ಫ್ಯಾನ್ಸಿ ವರ್ಡ್ ಆಗಿದೆ, ಏನದು ಕ್ಲೌಡ್. ನೀವು IT ಯಾವುದಾದ್ರೂ IT ಜಾಬಿಗೆ ಹೋಗ್ಬೇಕಂದ್ರೂ, ನಾಟ್ ಓನ್ಲಿ ಐ ಆಮ್ ಟೆಲಿಂಗ್ ಅಬೌಟ್ ಡೇಟಾ ರಿಲೇಟೆಡ್ ಜಾಬ್ಸ್ ಅಲ್ಲಿ ಇದು ಕಂಪಲ್ಸರಿ. ಓಕೆ, ನಾನು ಹೇಳ್ತಿರೋದು ಎಲ್ಲ, ಯಾವುದಾದ್ರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಇದೊಂದು ಟರ್ಮ್ ನೀವು ಕೇಳಿರ್ತೀರ, ಏನಂದ್ರೆ ಕ್ಲೌಡ್. ಆಕ್ಚುಲಿ ಕ್ಲೌಡ್ ಅಂದ್ರೇನು, ಏನದು? ಕ್ಲೌಡ್ ಅಂದ್ರೆ ಏನು, ಮೋಡಾನ? ಅಲ್ಲ. ಸೊ ಕ್ಲೌಡ್ ಏನ್ ಗೊತ್ತಾ, ಫಾರ್ ಎಕ್ಸಾಂಪಲ್, ಈಗ ಸ್ಟೋರೇಜ್, ಇಟ್ಸ್ ಸಮ್ವೇರ್ ಎಲ್ಸ್ ಕಂಪ್ಯೂಟರ್, ದಟ್ಸ್ ಇಟ್. ನೀವು ಅದನ್ನ ಆಪರೇಟ್ ಮಾಡ್ತಿದ್ದೀರಾ, ಬಟ್ ಅದ್ರ ಪ್ರೊಸೆಸರ್, ಅದ್ರ ಸ್ಟೋರೇಜ್ ಆಗಿರ್ಬೋದು, ಅದು ಯಾವುದು ನೀವು ಹ್ಯಾಂಡಲ್ ಮಾಡ್ತಿರಲ್ಲ. ಸೊ ಅದು ಏನಕ್ಕೆ ಫ್ಯಾನ್ಸಿ ಆಯಿತು ಅದೆಲ್ಲ ಈ ವಿಡಿಯೋದಲ್ಲಿ ಮುಂದೆ ನೋಡ್ಕೊಂತ ಹೋಗೋಣ. ಅದ್ರ ಡಿಫ್ರೆನ್ಸ್ ಏನು, ಆನ್ ಪ್ರಿಮಿಸ್ ಅಂದ್ರೆ ಏನು ಅಂದ್ರೆ, ಈ ಆಕ್ಚುಲಿ ಕಾನ್ಸೆಪ್ಟೇ, ಈ ವಿಡಿಯೋ ಕಾನ್ಸೆಪ್ಟ್ ಆಕ್ಚುಲಿ ಇಟ್ಸ್ ಲೈಕ್ ಕಂಪ್ಯಾರಿಸನ್ ಬಿಟ್ವೀನ್ ಆನ್ ಪ್ರಿಮಿಸ್ ಡೇಟಾಬೇಸ್ ಅಂಡ್ ಕ್ಲೌಡ್ ಆರ್ಕಿಟೆಕ್ಚರ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಫಸ್ಟ್ ಕ್ಲೌಡ್ ಬಗ್ಗೆ ತಿಳ್ಕೊಂಡ್ವಿ, ಆಯ್ತಾ? ಕ್ಲೌಡ್ ಅಂದ್ರೆ ಯಾಕೆ ಅದಿಷ್ಟು ಫೇಮಸ್ ಆಯಿತು? ರೀಸೆಂಟಲ್ಲಿ ಇದು ಆಕ್ಚುಲಿ ಭಾಳ ಹಿಂದ್ಲಿಂದನೇ ಇತ್ತು, ಬಟ್ ರೀಸೆಂಟಲ್ಲಿ ಅದು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು, ಕ್ಲೌಡ್ ಅಂತ. ಸೊ ಅದು ವ್ಯಾಲ್ಯೂ ಇದೆನಾ, ಅದನ್ನ ಕಲಿಬಹುದಾ, ಆನ್ ಪ್ರಿಮಿಸ್ ಹೋಗ್ಬಿಡ್ತಾ? ಈಗ ಆನ್ ಪ್ರಿಮಿಸ್ ಅಲ್ಲಿ ಏನು ವ್ಯಾಲ್ಯೂ ಇಲ್ವಾ, ನಾವು ಕ್ಲೌಡಲ್ಲೇ ವರ್ಕ್ ಮಾಡಬೇಕಾ? ಇವಕ್ಕೆಲ್ಲ ಕ್ವಶನ್ಗೆ ಆನ್ಸರ್ ಏನಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ, ಲಾಸ್ಟ್ ತನಕ ನೋಡಿ. ಸಿ, ಈಗ ನಾವು ಆನ್ ಪ್ರಿಮಿಸ್ಗೆ ಹೋಗೋಣ. ಏನು ಆನ್ ಪ್ರಿಮಿಸ್ ಅಂದ್ರೆ ಏನು? ಆನ್ ಪ್ರಿಮಿಸ್ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್, ನಾವೇನ್ ವರ್ಕ್ ಮಾಡ್ತಾ ಇದ್ದೀವಲ್ಲ ಅದ್ರದ್ದು ಡೇಟಾ ಸ್ಟೋರೇಜ್ ಎಲ್ಲ, ಪ್ರೊಸೆಸರ್ಸ್, ಎವ್ರಿಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ನಾವು ನಮ್ಮ ಓನ್ ಆರ್ಗನೈಸೇಷನ್ ಅಲ್ಲಿ ಅಥವಾ ನಾವು ಓನ್ ಇದರ ಮೇಂಟೈನ್ ಮಾಡ್ತಾ ಇರ್ತೀವಿ, ಅದ್ರ ಸರ್ವರ್ಸ್ ಎಲ್ಲ. ಇದು ಔಟ್ ಸೈಡ್ ಯಾರಿಗೂ ಆಕ್ಸೆಸ್ ಇರಲ್ಲ, ಥರ್ಡ್ ಪಾರ್ಟಿ ಎಂಟ್ರಿ ಇರಲ್ಲ, ಇಟ್ಸ್ ಕಂಪ್ಲೀಟ್ಲಿ ಅವರ್ ಓನ್ ಓನರ್ಶಿಪ್. ಆನ್ ಪ್ರಿಮಿಸ್ ಕರಿತೀವಿ. ಕ್ಲೌಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ,
ಇದು ಆಕ್ಚುಲಿ ನಿಮ್ಮ ಆರ್ಗನೈಸೇಷನ್ ಅಲ್ಲೇ ಇರಲ್ಲ, ಅದ್ರ ಫೆಸಿಲಿಟಿ ಅಥವಾ ಸೆಟಪ್ ಆಗಿರ್ಬೋದು ಎಲ್ಲದು ಅದನ್ನ ಅವನು ಥರ್ಡ್ ಪಾರ್ಟಿ ಅವನು ಅದನ್ನ ಪ್ರೊವೈಡ್ ಮಾಡ್ತಿರ್ತಾನೆ. ನೀವ್ ಹೆಂಗಂದ್ರೆ ಅದನ್ನ ಪ್ಲಗ್ ಅಂಡ್ ಪ್ಲೇ, ನೀವು ಅಲ್ಲಿ ಹೋಗ್ತಿರ್ತೀರಾ, ಅದನ್ನ ಯೂಸ್ ಮಾಡ್ಕೊಂತಿರ್ತೀರಾ, ಬರ್ತಿರ್ತೀರಾ ಆ ತರ. ಸೊ ಅದು ಏನಾಯ್ತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಎದಕ್ಕೆ ಟ್ರೆಂಡ್ ಬಂತು ಅಂದ್ರೆ ದ ಯೂಜ್ ಯೂಸೇಜ್ ಆಫ್ ಡೇಟಾ. ನಾವು ಇಟ್ ಇಸ್ ಡೇಟಾ ಅನ್ನೋದು ಹೆಂಗಾಗಿದೆ ಅಂದ್ರೆ, ನೀವು ಟರ್ಮ್ ಕೇಳಿರ್ಬೋದು ಯುನೋ, ಯಾಕಂದ್ರೆ ಬಿಸ್ನೆಸ್ಗಳು ಡೇಟಾ ಮೇಲೆ ಡಿಸಿಷನ್ಸ್ ತಗೊಳಕ್ ಸ್ಟಾರ್ಟ್ ಮಾಡಿದ್ವು, ಅದರಿಂದ ಇಂಪ್ರೂವ್ಮೆಂಟ್ಸ್ ಕಾಣಕ್. ಇದೇ ಒಂದು ರೀಸನ್ ಇಂದ ಅನ್ನೋದು ಒಂಥರ ಪೆಟ್ರೋಲ್ಗಿಂತ ಜಾಸ್ತಿ ವ್ಯಾಲ್ಯೂ ಬರೋ ತರ ಒಂಥರ ಲಿಕ್ವಿಡ್ ತರ ಟ್ರೀಟ್ ಮಾಡ್ತಾರೆ. ಸೊ ಈಗ ಒಂದು ಲಿಮಿಟ್ ಆನ್ ಪ್ರಿಮಿಸಸ್ ಅಲ್ಲಿ ಟ್ರೈ ಮಾಡಿದ್ರು, ಬಟ್ ವಾಟ್ ಆಗ್ತಾ 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 ದೇ ಕಾಂಟ್ ಹ್ಯಾಂಡಲ್. ಓಕೆ, ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಸೊ ಅವಾಗ ಕ್ಲೌಡ್ ಅವ್ರು ಬಂದ್ರು. ಏನಂದ್ರೆ ಒಂದು ಐಡಿಯಾ ಇಟ್ಕೊಂಡ್ಬಂದ್ರು ಅವರು. ಫಾರ್ ಎಕ್ಸಾಂಪಲ್ ಏನ್ ಐಡಿಯಾ ಅಂದ್ರೆ, ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾವೇ ರೆಡಿ ಮಾಡಿ ಕೊಡ್ತೀವಿ, ನೀವು ಜಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಸ್ಟಮ್ಸ್ ಅಥವಾ ಫಾರ್ ಎಕ್ಸಾಂಪಲ್ಸ್ ನೋಟ್ಸ್ ಏನಾದರೂ ನೀವು ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು. ಫಾರ್ ಎಕ್ಸಾಂಪಲ್ ಫ್ಲೆಕ್ಸಿಬಲ್, ಇದು ಮೇನ್ ಏನ್ ಕೊಡ್ತು ನಿಮ್ಗೆ ಅಂದ್ರೆ ನಿಮಗೆ ಫ್ಲೆಕ್ಸಿಬಿಲಿಟಿ. ಫಾರ್ ಎಕ್ಸಾಂಪಲ್ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ರಿಯಲ್ ಟೈಮ್ ಕನ್ನಡದಲ್ಲಿನೇ. ಸೊ ಫಸ್ಟ್ ಇದನ್ನ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಿ, ಯಾಕಂದ್ರೆ ಕ್ಲೌಡ್ ಏನಕ್ಕೆ ಬಂತು ಅಂತ ನಿಮಗೆ ಗೊತ್ತಬೇಕು. ಸೊ ಅದಕ್ಕೆ ನಾನು ಇದನ್ನ ಡ್ರ್ಯಾಗ್ ಮಾಡ್ತಿದ್ದೀನಿ. ಓಕೆ, ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ AWS ಅಮೆಜಾನ್ ವೆಬ್ ಸರ್ವಿಸಸ್ ಅಂತ ಬಂತು, ನಿಮಗೆ ಗೂಗಲ್ ಅವ್ರು ಬಂದ್ರು, ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ತಗೋರು. ಸೊ ಇವೆಲ್ಲ ವೆಂಡರ್ಸ್. ಓಕೆ, ಇವ್ರು ಥರ್ಡ್ ಪಾರ್ಟಿ, ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಅವ್ರು ಫಾರ್ ಎಕ್ಸಾಂಪಲ್ ಅಮೆರಿಕಾ ಅನ್ಕೊಳ್ಳಿ, ಅಲ್ಲಿ ಅವರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅವ್ರದೇ ಆದಂತ ವೇರ್ ಹೌಸ್ ಅಲ್ಲಿ ಎಲ್ಲಾ ಪ್ರೊಸೆಸರ್ಸ್ನು ಇಟ್ಟು ಅದೇನ್ ಮಾಡ್ತಾರೆ, ಎಲ್ಲಾ CPUs ನ ಇಟ್ಟು ಒಂದೊಂದು ಕನೆಕ್ಷನ್ಸ್ ನ ನಿಮಗೆ ಕೊಡ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ವರ್ಚುವಲ್. ಓಕೆ, ಹೆಂಗಂದ್ರೆ ರಿಮೋಟ್. ನೀವು ಜಸ್ಟ್ ಅವ್ರೊಂದು ಐಡಿಯಾ ಅಸೈನ್ ಮಾಡ್ತಾರೆ, ನೀವು ಯೂಸ್ ಮಾಡಬೇಕು, ಇಷ್ಟು ದಿನ ಅಂತ ಅವ್ರು ಆಕ್ಸೆಸ್ ತಗೊಂಡಿರ್ತಾರೆ, ಇಷ್ಟು ಲಿಮಿಟೆಡ್ ಅದಕ್ಕೆ ಮಂತ್. ಸೊ ನೀವು 1 ಮಂತ್ ಯೂಸ್ ಮಾಡಿದಿರಿ ಅಂದ್ರೆ ಅದು ಆಟೋಮೆಟಿಕ್ ಬರುತ್ತೆ, ಅದು ಮುಗಿದು ಬಿಡುತ್ತೆ. ಸೊ ದಟ್ ಮಷೀನ್, ಆ ಮಷೀನ್ ನಿಮಗೆ ನೋ ಲಾಂಗರ್ ಅವೈಲೇಬಲ್. ಸೊ ಈ ತರ ಫೆಸಿಲಿಟಿ, ಇದನ್ನ ನೀವು ರಿಯಲ್ ಟೈಮ್ ಆಗಿ ಹೆಂಗ್ ಥಿಂಕ್ ಮಾಡ್ಬೋದು ಅಂದ್ರೆ, ಥಿಂಕ್ ಮಾಡಿ ಎರಡು ದೀಸ್ ಟೂ ಕೈಂಡ್ಸ್ ಆಫ್ ಥಿಂಗ್ಸ್ ನ ನೀವು ಆನ್ ಪ್ರಿಮಿಸ್. ಫಾರ್ ಎಕ್ಸಾಂಪಲ್ ಥಿಂಕ್ ಮಾಡಿ ಕಾರ್, ಅದು ಎಲ್ಲಿ ನಿಮಗೆ ಇದಾಗುತ್ತೆ, ನಿಮ್ದು ಓನ್ ಕಾರ್ ಇದು. ಈಗ ನೀವು ಒಂದು ಓನ್ ಕಾರ್ ಯಾವ್ದಾದ್ರು ಅದಕ್ಕೆ ನೀವು ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ಲಿ ಓನರ್ಶಿಪ್, ಸರ್ವಿಸ್ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಡೀಸೆಲ್ ಹಾಕ್ಸ್ಬೇಕಾ ನೀವೇ ಹಾಕ್ಸ್ಬೇಕು, ಮೇಂಟೆನೆನ್ಸ್ ಮಾಡ್ಬೇಕಾ ನೀವೇ ಮಾಡಬೇಕು, ಅಲ್ಲಿ ಬೇರೆಯವ್ರದ್ದು ಯಾರ್ದು ಏನು ಇನ್ವಾಲ್ವ್ಮೆಂಟ್ ಇರಲ್ಲ. ಎಸ್ಪೆಷಲಿ ಎವ್ರಿಥಿಂಗ್ ಇಸ್ ಯುವರ್ಸ್ ಯುವರ್ ಎಲ್ಲ ನೀವೇ ಹ್ಯಾಂಡಲ್ ಮಾಡಬೇಕು. ಬಟ್ ಕ್ಲೌಡ್ ನೀವೇನ್ ಥಿಂಕ್ ಮಾಡ್ರಿ, ರೆಂಟೆಡ್ ಕಾರ್ ಆರ್ ಕ್ಯಾಬ್, ಅಲ್ಲೇನಾಗುತ್ತೆ, ನೀವ್ ಗೊತ್ತಾ, ಜಸ್ಟ್ ಹೋಗ್ತೀರಾ, ಆ ಫೆಸಿಲಿಟಿ ನಿಮಗೆ ಏನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂತೀರಾ, ಅವ್ರು ಅದನ್ನ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ. ಅಲ್ಲೂ ನೀವು ಆನ್ ಪ್ರಿಮಿಸ್ ಅಲ್ಲೂ ನಿಮ್ ಕಡೆ ಹೋಗಿ ರೀಚ್ ಆಗ್ತೀರಾ, ಕ್ಲೌಡ್ ಅಲ್ಲೂ ನಿಮ್ಗೆ ಏನ್ ಡೆಸ್ಟಿನೇಷನ್ ಇದೆ ಅಲ್ಲಿ ರೀಚ್ ಆಗ್ತೀರಾ. ಬಟ್ ದ ಡಿಫ್ರೆನ್ಸ್ ಏನಂದ್ರೆ, ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇಂದ ಕಂಪ್ಲೀಟ್ಲಿ ನೀವು ಅದನ್ನ ಅರ್ಥ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ನಿಮ್ ಓನ್ ಕಾರ್ ಅಂದ್ರೆ ನಿಮಗೆ ಅದ್ರ ಮೇಲೆ ಹಿಡಿತ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ ಡ್ರೈವಿಂಗ್ ಮೇಲೆ ವೀಕ್ ಅಂತ ಅನ್ಕೊಳ್ಳಿ. ಸೊ ಆದ್ರೆ ಬೇರೆಯವ್ರ ಡ್ರೈವಿಂಗ್ ಅಲ್ಲಿ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಸೊ ಕ್ಲೌಡ್ ಅಲ್ಲಿ ಜಸ್ಟ್ ಆ ಟರ್ಮ್ ಇವಾಗ ಎಷ್ಟೇ ಅದು ಏನೋ ಕೊಟ್ರು ನಿಮಗೊಂದು ಪ್ರೈವೇಸಿ ಅಂತ ಬಂದಾಗ ಕಂಪನೀಸ್ಗಳು ಹಿಂದೆ ಮುಂದೆ ನೋಡ್ತವೆ. ಸೊ ಅದೇ ರೀಸನ್ಗೆ ಕ್ಲೌಡ್ ಸ್ಟಿಲ್ ಎವ್ರಿ ಕಂಪನಿ ಇಸ್ ಮೈಗ್ರೇಟಿಂಗ್, ನಾಟ್ ಕಂಪ್ಲೀಟ್ ಮೈಗ್ರೇಟೆಡ್. ಇನ್ನೂ ಯಾವುದೇ ಕಂಪನಿನೂ 100% ಡೇಟಾನ ಕ್ಲೌಡಿಗೆ ಮೂವ್ ಮಾಡಿಲ್ಲ, ಅದು ಮಾಡಲ್ಲ. 100% ಯಾವುದು ಮಾಡೋಕ್ಕಾಗಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬ್ಯಾಂಕ್ ಇದೆ, ಅವ್ರ ಹತ್ರ ATM ಇನ್ಫಾರ್ಮೇಶನ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ATM ಪಿನ್ ಪಾಸ್ವರ್ಡ್ ಎಲ್ಲೋ ಒಂದು ಡೇಟಾ ಬೇಸ್ ಅಲ್ಲಿ ಬ್ಯಾಂಕ್ ಹತ್ರ ಅಂತೂ ಇರಲೇಬೇಕು. ಸೊ ಅದನ್ನ ಅವರು ಕ್ಲೌಡಿಗೆ ಮಾಡಿದ್ರಂದ್ರೆ, ವಾಟ್ ಇಫ್ ಇಟ್ ಇಸ್ ಯೂಸ್ಡ್, ಒಂದಂತೂ ತಲೆಯಲ್ಲಿ ಇದ್ದೇ ಇರುತ್ತೆ ಬ್ಯಾಂಕಿಗೆ. ಯಾಕಂದ್ರೆ ಆನ್ ಪ್ರಿಮಿಸ್ ಎಷ್ಟಿದ್ರು ಅವ್ರ ಕಡೆನೇ ಸರ್ವರ್ಸ್ ಇರ್ತವೆ, ಅವ್ನ ಕಡೆನೇ ಡೇಟಾ ಬೇಸ್ ಇರುತ್ತೆ, ಸ್ಟೋರೇಜ್ ಸ್ಟ್ರಕ್ಚರ್ಸ್ ಇರುತ್ತೆ, ಎಲ್ಲ ಅವ್ರ ಕಡೆನೇ ಇರೋ ಕಾರಣ ಸೆಕ್ಯೂರಿಟಿ ಇರುತ್ತೆ. ಓನ್ಲಿ ದೋಸ್ ಪೀಪಲ್ಸ್ ಕ್ಯಾನ್ ಆಕ್ಸೆಸ್ ದಟ್ ಸರ್ವರ್ಸ್. ಸೊ ಇದೇ ಒಂದು ಐಡಿಯಾದಿಂದ ನಿಮಗೆ ಆನ್ ಪ್ರಿಮಿಸ್ನು ಬೇಗ ಎಲ್ಲೂ ಹೋಗಲ್ಲ. ಆನ್ ಪ್ರಿಮಿಸ್ ಆಲ್ಸೋ ನಿಮಗೆ ಮಾರ್ಕೆಟ್ ಅಲ್ಲಿ ಇದ್ದೇ. ಸೊ ಏನ್ ಫ್ಲೆಕ್ಸಿಬಿಲಿಟಿ ಯಾಕಪ್ಪ, ಓಕೆ ಸ್ಮಾಲ್ ಅವರು ನಿಮ್ಗೆ ಸೆಕ್ಯೂರಿಟಿ ಕೊಡ್ತಾರೆ. ಯಾಕಂದ್ರೆ ನಿಮ್ಗೆ ಅಮೆಜಾನ್ ವೆಲ್ ನೋನ್ ಕಂಪನಿ, GCP ಗೂಗಲ್ ಇಸ್ ವೆಲ್ ನೋನ್ ಕಂಪನಿ, ಜಾಸ್ತಿ ಆಯ್ತಾ ಅದು ನಿಮ್ಗೆ ಅವ್ರ ಸೆಕ್ಯೂರಿಟಿಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಸ್ಟಿಲ್ ಅದನ್ನ ನೀವು ಫುಲ್ ಕ್ರಿಟಿಕಲ್ ಇನ್ಫಾರ್ಮೇಶನ್ಸ್ ನ ನೀವು ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡಕ್ ಹೋಗಲ್ಲ. ಯಾವುದೇ ಬ್ಯಾಂಕ್ಗಳು ಅಷ್ಟು ರಿಸ್ಕ್ ತಗೊಳಕ್ಕಾಗಲ್ಲ. ತಮ್ಮದೇ ಆದಂತ ಎಷ್ಟೇ ಕ್ಲೌಡಿಗೆ ಮೂವ್ ಮಾಡಿದ್ರು ಒಂದು 20% ಆನ್ ಪ್ರಿಮಿಸ್ ಸ್ಟೋರೇಜ್ ನ ಮೇಂಟೈನ್ ಮಾಡ್ತವೆ. ಇನ್ನೊಂದು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನೀವು ತಗೋಬೇಕಂದ್ರೆ, ಅಂದ್ರೆ ಕ್ಲೌಡ್ ಅಲ್ಲಿ ಯಾವಾಗ ನಿಮಗೆ ಯಾವ ಟೈಮ್ ಇನ್ IT ಏನಾಗುತ್ತೆ ಗೊತ್ತಾ, ಕಂಪ್ಲೀಟ್ಲಿ ಬಿಸ್ನೆಸ್ ರಿಕ್ವೈರ್ಮೆಂಟ್. ಯಾವುದೇ ಫಂಕ್ಷನಾಲಿಟಿ ಇದ್ರೂ ಅದು ಬಿಸ್ನೆಸ್ ರಿಕ್ವೈರ್ಮೆಂಟ್ ಇಂದಾನೆ ಹೋಗುತ್ತೆ. ಇವಾಗ ನೀವು ಹಿಂಗ್ ಥಿಂಕ್ ಮಾಡಿ, ನಿಮ್ ಮನೇಲಿ ಒಂದು ಫಂಕ್ಷನ್ ಇದೆ ಆಯ್ತಾ, ಏನೋ ಒಂದು ನಿಮ್ಮ ಅದು ಮದುವೆ ಇದೆ. ಸೊ ಆ ಮದ್ವೆಗೆ ನೀವು
ಒಂದು 500 ಜನ ಬರ್ತಾರೆ, 500 ಚೇರ್ಸ್ ಬೇಕು ನಿಮಗೆ, ಹೌದಾ? ಈಗ ಬುದ್ಧಿವಂತರಾದ ನೀವು 500 ಚೇರ್ಸ್ನ ಕೊಂಡ್ಕೊಂತಿರೋ ಅಥವಾ ಅಂಗಡಿಗೆ ಹೋಗಿ ಅದನ್ನ ಶಾಪ್ ಮಾಡ್ಕೊಂಡ್ ಬರ್ತಿರೋ, ಇಲ್ಲ ವೆಂಡರ್ಸ್ ಇರ್ತಾರಲ್ಲ ಶಾಮಿನ, ಅವ್ರ ಹತ್ರ ಹೋಗಿ ನೀವು ಅದನ್ನ ಬಂತಿರೋ. ಯಾವನೇ ಬುದ್ಧಿವಂತ ಆಗಿರ್ಬೋದು, ಅವನೇ ಏನ್ ಮಾಡ್ತಾನೆ, ಹೋಗಿ ಅದನ್ನ ಫಾರ್ 1 ಡೇ ಆರ್ 2 ಡೇಸ್ಗೆ ಅದನ್ನ ಕೊಂಡ್ಕೊಂಡ್ ಬರ್ತಾನೆ ಅಥವಾ ಬಾಡಿಗೆ ತಗೊಂಡ್ಬರ್ತಾನೆ. ಸೊ ಆ ಬಾಡಿಗೆ, ಯಾ ದಟ್ ಈಸ್ ಎ ಗುಡ್ ಪಾಯಿಂಟ್, ದಟ್ ಇಸ್ ಕ್ಲೌಡ್. ಅಲ್ಲೇ ಬರೋದು ಏನ್ ಕಾನ್ಸೆಪ್ಟ್ ಅಂದ್ರೆ, ನೋಡಿ ಇವಾಗ ಒಂದು ಆರ್ಗನೈಸೇಷನ್ ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಜ್ ಪ್ರಾಜೆಕ್ಟ್ ಬಂದಿದೆ, ಅವ್ರಿಗೆ ಹ್ಯೂಜ್ ಸ್ಟೋರೇಜ್ ಸ್ಟ್ರಕ್ಚರ್ ಬೇಕು ಆಸ್ ಆಫ್ ನಾವು, ಅವ್ರು ಅವಾಗ ಕ್ಲೌಡ್ಗೆ ಹೋಗ್ತಾರೆ. ಅವ್ರಿಗೆ ಎಷ್ಟು ಬೇಕು, 100 ಸಿಸ್ಟಮ್ ಬೇಕು, 100 ಸಿಸ್ಟಮ್ ಅಲೋಕೇಟ್ ಮಾಡ್ಕೊಂತಾರೆ. ಇವಾಗ ಅವ್ರದ್ದು ಪ್ರಾಜೆಕ್ಟ್ ಮುಗ್ದೋಯ್ತು, ಅವ್ರ ಹತ್ರ ಇರೋದೇ 20 ಇದ್ರೆ ಸಾಕು ಇವಾಗ. ಸೊ ಆ 80ನ ಅವರು ಡಿಸ್ಕ್ಲೋಸ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಅಲ್ಲಿ ನಿಮಗೆ 20 ಬೇಕು, 20 ಯೂಸ್ ಮಾಡ್ತಾರೆ. ಇದನ್ನೇನಂತಾರೆ ಫ್ಲೆಕ್ಸಿಬಿಲಿಟಿ ಕ್ಲೌಡ್ ಅಲ್ಲಿ ಜಾಸ್ತಿ ಇರುತ್ತೆ. ಮೇನ್ ಅಡ್ವಾಂಟೇಜ್ ಅದಿಟ್ಕೊಳ್ಳಿ, ಇದೇ ಒಂದು ರೀಸನ್ಗೆ 90% ಕಂಪನೀಸ್ ಮೂವ್ ಆಗ್ತಿರೋದು. ಯಾಕಂದ್ರೆ ಈಗ ಆನ್ ಪ್ರಿಮಿಸ್ ಅಲ್ಲಿ ನೀವು ಆ 200 ಚೇರ್ಸ್ನ 500 ಚೇರ್ಸ್ನ ತಗೊಂಬಂದ್ಬಿಟ್ಟಿದ್ರೆ ಮದುವೆ ಅದು, ಆಮೇಲೆ ಏನ್ ಮಾಡ್ತೀರಾ, ನೀವು ಮಾರ್ಬೇಕಂದ್ರೂ 50% ಹೋಗುತ್ತೆ, 100%ಗಂತೂ ಹೋಗಲ್ಲ, ಕಂಪ್ಲೀಟ್ ಲಾಸ್. ಅದೇ ಏನಾಯ್ತು, ಬಾಡಿಗೆಗೆ ತಗೊಂಬಂದ್ರೆ ಮಿನಿಮಮ್ ರೇಟ್ಲಿ ನಿಮ್ದೆಲ್ಲ ಫಂಕ್ಷನ್ ಆಯ್ತು, ನಿಮ್ ಕೆಲಸ ಆಯ್ತು. ಸೊ ನಿಮಗೆ ಅದ್ ನೆಸೆಸಿಟಿ ಇಲ್ಲ. ಸೊ ಆ ವೆಂಡರ್ ಶಾಪಿಗೆ ಅದು ಹೋಯ್ತು. ಈಗ ನೆಕ್ಸ್ಟ್ ಅವ್ನು ಬರ್ತಾನೆ, ಆ ವೆಂಡರ್ ಶಾಪಿಗೆ ಅವ್ರು ಅದನ್ನ ಕೊಡ್ತಾರೆ, ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನಿಮಗೆ ಈಗ ಐಡಿಯಾ ಬಂದಿರುತ್ತೆ ಬೇಸಿಕಲಿ ಏನು ಆನ್ ಪ್ರಿಮಿಸ್ ಅಂದ್ರೆ ಏನು, ಕ್ಲೌಡ್ ಅಂದ್ರೆ ಏನು ಅಂತ. ಸೊ ಈ ಎಕ್ಸಾಂಪಲ್ಸ್ ಇಂದ ನೀವು ಥಿಂಕ್ ಮಾಡ್ಬೋದು. ಯಾಕಂದ್ರೆ ಈಗ ಕ್ಲೌಡ್ ಏನಕ್ಕೆ ಹೋಗ್ತಿದ್ದಾರೆ ಆರ್ಗನೈಸೇಷನ್ ಅವರು, ಆನ್ ಪ್ರಿಮಿಸ್ ಇತ್ತ, ಈಗ ಅದನ್ನು ಒಂದೇ ಮಾಡುತ್ತೆ, ಕ್ಲೌಡ್ ಅದೇ ವರ್ಕ್ ಮಾಡುತ್ತೆ ಅಂದ್ರೆ ಏನಕ್ಕೆ ಹೋಗ್ಬೇಕು ಅಂತ. ಸೊ ಇದೇ ಮೇನ್ ರೀಸನ್, ಸ್ಕೇಲಬಿಲಿಟಿ, ಫ್ಲೆಕ್ಸಿಬಿಲಿಟಿ, ರಿಲಯಬಿಲಿಟಿ, ಇದರಲ್ಲಿ ಕ್ಲೌಡ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಆನ್ ಪ್ರಿಮಿಸ್ ಇಟ್ ವಿಲ್ ಎನಿ ಹೌ, ನಿಮ್ಮನೆ ರೀ, ಎಷ್ಟಿದ್ರು ಬೇರೆಯವ್ರ ಮನೆನೆ. ಸೊ ನಿಮ್ ಮನೆಗೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ, ಈಗ ಚಿನ್ನ ತಗೊಂಡು ನಿಮ್ಮ ಮನೇಲಿ ಇಡೋದು ಹೆಂಗೆ, ತಗೊಂಡು ಬೇರೆಯವ್ರ ಮನೆಯಲ್ಲಿ ಇರೋದು ಹೆಂಗೆ. ಇನ್ ಬ್ಯಾಂಕಲ್ಲಿ ಇಟ್ರೇನೆ ನಿಮಗೆ ಈಗ ಸೇಫ್ ಅಂತ ಹೇಳಕ್ಕಾಗಲ್ಲ. ಸೊ ಎಷ್ಟಿದ್ರು ಥಿಂಕ್ ಮಾಡ್ತಾರೆ ಆರ್ಗನೈಸೇಷನ್ ಅವರು. ಸೊ ಆನ್ ಪ್ರಿಮಿಸ್ ಎಲ್ಲೂ ಹೋಗಲ್ಲ. ಕ್ಲೌಡ್ಗೆ ಅದ್ರದ್ದೇ ಆದಂತ ಅಡ್ವಾಂಟೇಜ್ ಇದೆ, ನಾ ಹೇಳ್ದಂಗೆ ಕ್ಲೌಡ್ ವಿಸ್ ಫ್ಯೂಚರ್, ದಟ್ಸ್ ನೋ ಡೌಟ್ ಇನ್ ಇಟ್. ಓಕೆ, ಬಿಕಾಸ್ ಕ್ಲೌಡ್ ಅನ್ನೋದು ಒಂದು ಅದೊಂಥರ ವೆರಿ ಬ್ರೈಟ್ ಐಡಿಯಾ. ಸೊ ಅಲ್ಲಿ ಈಗ ಎಲ್ಲದಕ್ಕೂ ಎಲ್ಲ ಆರ್ಗನೈಸೇಷನ್ ಮೂವ್ ಆಗ್ಲೇಬೇಕು, ಆಗ್ತಾರೆ, ಎಲ್ಲರೂ ಮೂವ್ ಆಗ್ತಾರೆ. ಅದಾಗ್ಲಿಲ್ಲ ಅಂದ್ರೆ ನಿಮಗೆ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗಕ್ಕಾಗಲ್ಲ, ನಿಮ್ ಬಿಸ್ನೆಸ್ ನ ಗ್ರೋ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವು ನಿಮ್ಗೆ ಅನಾಲಿಟಿಕ್ಸ್ ಎಲ್ಲ ಬರುತ್ತೆ. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಹೆಂಗಂದ್ರೆ ವಾಟ್ ಈಸ್ ಡೇಟಾ ಅಂದ್ರೇನು, ಡೇಟಾ ಬೇಸ್ ಅಂದ್ರೇನು, ಯಾಕಿದು ಡೇಟಾ ಇಷ್ಟು ಫೇಮಸ್ ಆಯ್ತು, ಏನಕ್ಕಿದು ಇಷ್ಟು ಟ್ರೆಂಡಿಂಗ್ ಅಲ್ಲಿ ಬಂತು, ಡೇಟಾ ಜಾಬ್ಸ್ ಯಾಕೆ ಹಾಟ್ ಆದವು, ಜಾಬ್ಸ್ ರೋಸ್ ಮಾರ್ಕೆಟ್ ಅಲ್ಲಿ, IT ಕೆರಿಯರ್ಸ್ ಅಂತ ಎಲ್ಲ. ಸೊ ಇದು ಫಸ್ಟ್ ವಿಡಿಯೋ ಆಗಿದ್ರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸ್ರಿ. ಹೀಗೆ ಈ ಚಾನಲ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ಫಸ್ಟ್ ವಿಡಿಯೋ. ಈ ಥರನೇ ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಬರ್ತಾ ಇರ್ತೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸಿಗೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಬಾಯ್, ಮತ್ತೆ ಸಿಗೋಣ, ಮತ್ತೆ ಒಳ್ಳೆ ವಿಡಿಯೋಸ್ ಜೊತೆ ಸಿಗೋಣ. ಕಾನ್ಸೆಪ್ಟ್ಸ್ ಹಿಂಗೆ ರಿಯಲ್ ಟೈಮ್ ನಾನು ಸಿಂಕ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಅದನ್ನ ಅರ್ಥ ಮಾಡ್ಸೋಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದರಿಂದ ಕಲಿಯೋಣ, ನೀವು ಗ್ರೋ ಆಗಿ ನಾವು ಗ್ರೋ ಆಗೋಣ. ಬಾಯ್ ಬಾಯ್.